ಪ್ರಶ್ನೆ ಸಂಖ್ಯೆ 91. ಕ್ಸೈಲಮ್ ಅಂಗಾಂಶದ ಕಾರ್ಯಗಳನ್ನ ಫ್ಲೋಯಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ ಅಂತ ಇದೆ. ಹಾಗೆ ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಕ್ಸೈಲಮ್ ಮತ್ತು ಫ್ಲೋಯಂ ಅಂಗಾಂಶದ ಕಾರ್ಯಗಳನ್ನ ಹೋಲಿಸಿ ಅಂತ ಇದೆ. ಕ್ಸೈಲಮ್ ನೀರು ಮತ್ತು ಲವಣಗಳನ್ನ ಹಾಗೂ ನಿರವಯವ ವಸ್ತುಗಳನ್ನ ಸಾಗಿಸುತ್ತದೆ. ಫ್ಲೋಯಂ ಆಹಾರ ಮತ್ತು ಸಾವಯವ ವಸ್ತುಗಳನ್ನ ಸಾಗಿಸುತ್ತದೆ. ಆಹಾರ ಅಥವಾ ಸಾವಯವ ವಸ್ತುಗಳನ್ನ ಸಾಗಿಸುತ್ತೆ. ಕ್ಸೈಲಮ್ನಲ್ಲಿ ವಸ್ತುಗಳ ಹರಿವು ಏಕಮುಖವಾಗಿದೆ. ನೀರು ಏನಾಗತ್ತೆ, ಬೇರಿನಿಂದ ಎಲೆಗಳ ಭಾಗಕ್ಕೆ ಏಕಮುಖವಾಗಿ ಚಲಿಸುತ್ತೆ ಅಲ್ವಾ. ಆದ್ರೆ ಫ್ಲೋಯಂನಲ್ಲಿ ವಸ್ತುಗಳ ಹರಿವು ದ್ವಿಮುಖವಾಗಿದೆ. ಅಂದ್ರೆ ಎಲೆಗಳಲ್ಲಿ ಉತ್ಪತ್ತಿಯಾಗುವಂತ ಆಹಾರ ಎಲ್ಲಾ ಒಂದು ದಿಕ್ಕುಗಳಲ್ಲಿ ಏನಾಗತ್ತೆ, ಅದು ಚಲಿಸುತ್ತೆ ಅಲ್ವಾ. ನಂತರ ನೋಡಿ, ಕ್ಸೈಲಮ್ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನ ಸಾಗಿಸುತ್ತದೆ. ಹಾಗೆ ಜರಡಿ ನಾಳ ಮತ್ತು ಸಂಗಾತಿ ಕೋಶಗಳು ವಸ್ತುಗಳನ್ನ ಎಲೆಗಳಿಂದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ. ಶೋಷಣ ಒತ್ತಡದಿಂದ ಕಾರ್ಯನಿರ್ವಹಿಸುತ್ತೆ, ಅಭಿಸರಣ ಒತ್ತಡದಿಂದ ಇದು ಕಾರ್ಯನಿರ್ವಹಿಸುತ್ತೆ. ಈ ರೀತಿಯಾಗಿ ವ್ಯತ್ಯಾಸಗಳನ್ನ ಬರಿಬೇಕಾಗತ್ತೆ. ಹಾಗೆ ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ನಡೆಯುವಂತಹ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ನೋಡಿ, ಸಸ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ಪತ್ರರಂಧ್ರಗಳು ಕಂಡು ಬರುತ್ತಲ್ವಾ. ಪತ್ರರಂಧ್ರದಲ್ಲಿ ಕಾವಲು ಜೀವಕೋಶಗಳು ಹಾಗೆ ಕ್ಲೋರೋಪ್ಲಾಸ್ಟ್ ಇರಬಹುದು, ಪತ್ರರಂಧ್ರ ಈ ಭಾಗಗಳನ್ನ ನೀವು ನೋಡಬಹುದು. ಈ ಒಂದು ಭಾಗದ ಮೂಲಕ ಏನಾಗತ್ತೆ, ಅನಿಲಗಳ ವಿನಿಮಯ ನಡೆಯುತ್ತೆ. ಅದು ಯಾವ ರೀತಿಯಾಗಿ ನಡೆಯುತ್ತೆ ನೋಡಿ. ಸಸ್ಯಗಳಲ್ಲಿರುವ ದೊಡ್ಡ ಅಂತರಕೋಶೀಯ ಅವಕಾಶಗಳು ಎಲ್ಲಾ ಜೀವಕೋಶಗಳು ಗಾಳಿಯ ಜೊತೆ ಸಂಪರ್ಕದಲ್ಲಿರುತ್ತೆ. ಇದರಿಂದ ವಿಸರಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಳ್ಳುತ್ತೆ. ಅಂದರೆ ಅನಿಲಗಳು ಜೀವಕೋಶದ ಒಳಗೆ ಮತ್ತು ಹೊರಕ್ಕೆ ಚಲಿಸತ್ತೆ. ಈ ಒಂದು ಪತ್ರರಂಧ್ರದ ಮುಖಾಂತರ ಏನಾಗತ್ತೆ ಅಂದ್ರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯ ನಡೆಯುತ್ತೆ.